ಹೌದು ಮಗಳೇ. ಹೌದು ತಂದೆ. ಅಷ್ಟರಲ್ಲಿ ಜಮದಗ್ನಿ ಮುನಿಯವರ ಸ್ಥಳಕ್ಕೆ ಬಂದು ನನ್ನನ್ನು ಕಾಪಾಡಿದರು. ಅವರನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಂದಿದ್ದರು. ಅವರನ್ನು ಆಧರಿಸಿ ಸತ್ಕರಿಸಬೇಕೆಂದು ಕೇಳಿಕೊಳ್ಳಲು ಜನಗಾಂತಿಗಳನ್ನ ಅನಂತ ವಂದನೆಗಳು. ರೇಣುಕ ರಾಜ ನಿನಗೆ ಶುಭವಾಗಲಿ. ಮೇಲಕ್ಕೆ ನಮ್ಮ ಏಕೈಕ ಕವರಿಯಾದ ರೇಣುಕಾದೇವಿಯನ್ನು ಸಂರಕ್ಷಣೆ ಮಾಡಿ ಪ್ರಾಣ ಅಪಾಯದಿಂದ ಮಾಡುವ ನಮ್ಮ ಉಪಕಾರಕ್ಕೆ ನಾನು ಆ ಧರ್ಮವೇ ನಿನಗೆ ಮಾಡುವೆ. ಅಗೋ ಮುಗಿವರೆಯೇ, ಅಗೋ ಮುಗಿವರೆಯೇ, ರೇಣುಕ ರಾಜ ನಿಮ್ಮ ಮಹಾಪ್ರಸಾದದ ಉಪಕಾರ ನಾನೆಂದಿಗೆ ಮರೆಯಲಾರೆ. ಅಹೋ ಮುನಿಪುತ್ರರೇ, ರೇಣುಕ ರಾಜ ಅಹೋ ದೇವಿಯವರ ಪ್ರಸಾದದಿಂದ ಜನಿಸಿದ ಎನ್ನ ಪ್ರೀತಿಯ ಹೃದಯಾದ ರೇಣುಕ ಪೂಜ್ಯರಿಗೆ ಪಾದಕ್ಕೆ ವಂದಿಗೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡು. ಮೊದಲೇ ನಾನು ಆರೋಗ್ಯ ದೇವತೆಯಾದ ಮಹೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡ ಕುಲಕರ್ತಿ ಉಳಿದಪ್ಪ ಇವರು ಜಮದಗ್ನಿ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿಯನ್ನು ಮಹಾನ್ ಪ್ರಕಾರ ಮಾಡುತ್ತಾರೆ. ದೇವ ರಾಜಕುಮಾರಿ ದಾರಿ ಬಿಡುವ, ದಾರಿ ಬಿಡುವ. ನನ್ನ ಶಾಸ್ತ್ರ ನೆರವೇರಿಸಬೇಕೆಂದು ಕೇಳಿಕೊಳ್ಳುವ ದೇವ ಮಹಾನುಭಾವ. ಕಾಶ್ಮೀರ ರಾಜಕುಮಾರಿ, ಇದೇನು ನಿನ್ನ ಮಾತಿನ ಪರಿ? ನೀನು ನನ್ನ ಆಶ್ರಮವಾಸ ಬಯಸುವಂತಿದೆ. ನನ್ನ ಬಾಳ ಸಂಗಾತಿಯಾಗಲು ನಿನ್ನ ಮನ ಬಯಸಿದಂತೆ ಇದೆ. ಆದರೆ ನಿನ್ನ ಅಪೇಕ್ಷೆ ಈಡೇರುವುದು ಅಸಾಧ್ಯ. ಅದು ಯಾತಕ್ಕೆಂದರೆ ನಾನು ಆಶ್ರಮವಾಸದ ಮುನಿವರನು, ನೀನು ರಾಜಕುಮಾರಿಯು. ನೀನು ನನ್ನನ್ನು ಅರಿಸಲು ಒಪ್ಪಿರಬಹುದು. ಆದರೆ ನಿನ್ನ ತಂದೆ ತಾಯಿ ಹಿರಿಯರು ಈ ಸಂಬಂಧ ಒಪ್ಪಲಾರರು. ಮಲಪ್ರಭಾ ನದಿಯಲ್ಲಿ ನಿನ್ನ ಮೈ ನನ್ನ ದೇಹಕ್ಕೆ ತಾಗಿದಾಗಲೇ ನನ್ನ ಅಂತರಾಳವು ನಿನ್ನ ಒಲಿಮೆಯು ಬಯಸಿತು ನಿಜ. ಆದರೆ ನಿನ್ನ ಅಪೇಕ್ಷೆ ಕೀಳೇರುವುದು ಅಸಾಧ್ಯ. ರಾಜಕುಮಾರಿ ಸುರಕ್ಷಿತ ಕಂಬುಗಂದರೆ
ಸೌಖ್ಯರಾಣಿ ಕಲವಂಶವಾಣಿ ಜಗದಾಂಬಿಕೆಯ ವರದಾಯಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ ಸಿರಿ ಸೌಖ್ಯರಾಣಿ ಕಲವಂಶವಾಣಿ ಸಿರಿ ಸೌಖ್ಯರಾಣಿ ಕಲವಂಶವಾಣಿ ಜಗದಾಂಬಿಕೆಯ ವರದಾಯಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ ಜಗದಾಂಬಿಕೆಯ ವರದಾಯಿನಿ ಎನ್ನ ನುಡಿ ಕೇಳೆ ಕನ್ಯಾಮಣಿ ಸಿರಿ ಸೌಖ್ಯರಾಣಿ ರಾಜಕುಮಾರಿ ಚಂದ್ರಾಂಬಿಕೆಯರು ದೇವಾ ಯಾವ ಸಮಯದಲ್ಲಿ ಏನು ನಡೆಯುವುದು ಯಾರಿಗೂ ತಿಳಿಯಲಾಗದು. ಕಂಕಣ ಬಲ ಕೂಡಿ ಬಂದರೆ ಮಾಂಗಲ್ಯ ಧರಿಸಿ ಅಕ್ಷತೆ ಹಾಕಲು ತಾಯಿ ತಂದೆಯರು ತಡೆಯಲಾಗದು, ದೈವದೇವ ತಪ್ಪಿಸಲಾಗದು. ರೇಣುಕಾ, ನೀನಿನ್ನು ನಿನ್ನ ಜೀವನ ಬಾಳಿನ ರೀತಿ ಆಲೋಚನೆ ಮಾಡು. ಅದು ಯಾತಕ್ಕಂದರೆ ನೀನು ಮಹಾರಾಜನ ಮಗಳು, ಅರಸೊತ್ತಿಗೆ ಗತ್ತಿಗೆಯ ಮೇಲೆ ಬೆಳೆಯುವವಳು. ಈ ಸನ್ಯಾಸಿಯನ್ನು ವರೆಸಿ ಅರಣ್ಯವಾಸಿಯಾಗುವಿಯಾ ಎನ್ನಂ ಭಯಸಿ ಮುಂದೆ ನೀನು ದುಃಖಪಡುವಿಯ. ತಿಳಿದು ಮಾಡು ರೇಣುಕಾ, ಮುಂದೆ ಬಾಳಿನಲ್ಲಿ ಬರುವ ಆತಂಕ. ರಾಜಕುಮಾರಿ, ಗಟ್ಟಿಗೆ ನೀರಲು ಬಯಸಲಾರಿನ ಆಕ್ರಮಣೆಯನ್ನು ಮುಚ್ಚಿರೆಂದು ತಿಳಿದುಕೊಳ್ಳಲು ದೇವ ಮಹಾನ್ ಅಹೋ ಭೋಗವತಿಯ ಪುತ್ರಿ ಸದಮಲಗಾತ್ರಿ, ನುಡಿದಂತೆ ನಡೆಯುವುದು ಬಹು ಕಠಿಣ. ರೇಣುಕಾ, ಅವಸರ ಪಡಿಬೇಡ, ಅತಿ ಆತುರ ಅನಾಹುತಕ್ಕೆ ಕಾರಣ. ಇನ್ನು ಅವಕಾಶವಿದೆ, ಆಲೋಚನೆ ಮಾಡು. ನಿನ್ನ ತಂದೆಯನ್ನು ವಿಚಾರ ಮಾಡು, ಅವರ ಆಶೀರ್ವಾದ ಪಡೆದು ನಿನ್ನ ರಾಜ್ಯ ನಿರ್ಧಾರ ಮಾಡು. ರಾಜಕುಮಾರಿ ಸುರಕ್ಷಿತ ನಂಬುಗಂದರು. ದೇವ ರಾಜಕುಮಾರಿ, ವಜ್ರದಿಂಬುದು ಹುಡುಗಿನಂತೆ ಶೋಧನೆ ಮಾಡಬರಬೇಕು. ಬಂಧು ಬಳಗ ಸಿರಿ ಸಂಪತ್ತು ಎಲ್ಲವನ್ನು ತೊರೆದು ಹಿಂದೆ ಬರಲು ಸಿದ್ಧರಾಗಿರುವುದು ರೇಣುಕ. ಕನ್ಯಾ ದೇವ ಮಹಾನುಭಾವ. ರೇಣುಕಾ, ಸಿರಿ ಸಂಪತ್ತು ತೊರೆದು ನನ್ನ ಹಿಂದೆ ಬರುವೆನೆಂಬ ನಿನ್ನ ಮಾತು ಸರಿಯಲ್ಲ. ಅದು ಯಾತಕ್ಕಂದರೆ ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರಿಗೆ ಇದು ವಿರುದ್ಧವಾಗಬಹುದು. ಎಷ್ಟಾದರೂ ನೀನಿನ್ನು ಆಲೋಚನೆ ಮಾಡು. ನಿನ್ನ ದುಡುಕು ಮುಂಬಾಳಿಗೆ ಆಗಬಹುದು ಕೆಳಕು. ಆದ ಕಾರಣ ನಿನ್ನ ಮಾತಾಪಿತರ ಅನುಮತಿಯನ್ನು ಪಡೆದ ತರುವಾಯ ನಿನ್ನ ಮನದ ವಿಚಾರ ನಿರ್ಧಾರ ಮಾಡು.
ನೀನಿನ್ನು ನಿನ್ನ ತಂದೆಯನ್ನು ಕಂಡು ನಿನ್ನ ಆಪೇಕ್ಷೆಯನ್ನು ತಿಳಿಸಿ ತಂದೆಯ ಮಾತಿನಂತೆ ನಡೆಯುವುದು ಉತ್ತಮ